ನಾಡಿನ ಎಲ್ಲಾ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ ಇವತ್ತಿನ ಒಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇವತ್ತ ಮಾರ್ಚ್ 30ನೇ ತಾರೀಕು ಭಾನುವಾರ ಬೆಳಿಗ್ಗೆ 10:30ಕ್ಕೆ 2,000 ರೂಪಾಯಿ ಅಂದ್ರೆ 18ನೇ ಕಂತಿನ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸ್ನೇಹಿತರೆ, ನಿನ್ನೆ ಟೆಕ್ನಿಕಲ್ ಎರರ್ಸ್, ಹೌದು ಸ್ನೇಹಿತರೆ, ಆ ಒಂದು ಕಾರಣಕ್ಕಾಗಿ ಹಣ ಬಂದಿಲ್ಲ. ಇವತ್ತು 100% ಆಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಒಂದ್ ವೇಳೆ 17ನೇ ಕಂತಿನ ಹಣ ಪೆಂಡಿಂಗ್ ಇದ್ರೆ ಅವ್ರಿಗೂ ಕೂಡ ಹಣ ರಿಲೀಸ್ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಯುಗಾದಿ ಹಬ್ಬದ ದಿನದಂದೇ ನಿಮ್ಮ ಖಾತೆಗಳಿಗೆ ಈ ಒಂದು 18ನೇ ಕಂತಿನ ಹಣ ಬರ್ತಾ ಇದೆ. ಹೌದು ಸ್ನೇಹಿತರೆ, ನಿನ್ನೆ ಏನು ಹಣ ಬರ್ಬೇಕಾಗಿತ್ತು, ಸ್ವಲ್ಪ ಡಿಲೇ ಆಯ್ತು. ಡೋಂಟ್ ವರಿ, ನಿಮ್ಮ ಖಾತೆಗೆ ಇವತ್ತ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಎಷ್ಟು ಮಂದಿ 18ನೇ ಕಂತಿನ ಹಣ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನೇನು ಬದಲಾವಣೆ ಆಗಿದೆ, ಎಷ್ಟು ಪರ್ಸೆಂಟ್ ಗೃಹಲಕ್ಷ್ಮಿಯರಿಗೆ ಇವತ್ತ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಕೆಲವೊಂದು ಹೊಸ ಅಪ್ಡೇಟ್ಗಳು ಇದಾವೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಅದನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡ್ಬೇಕು. ಯಾಕಂದ್ರೆ ಇವತ್ತ ಆಲ್ರೆಡಿ ಯುಗಾದಿ ಹಬ್ಬ ನಿಮ್ಗೆ ಸ್ಟಾರ್ಟ್ ಆಗಿದೆ. ಏನು ಇಷ್ಟು ದಿನಗಳ ಕಾಲ ವೇಟ್ ಮಾಡ್ತಾ ಇದ್ರು, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ. ನಿಮ್ಗೆ ಗೊತ್ತಿರ್ಬೋದು, ಒಂದು ದೊಡ್ಡ ಮೊತ್ತದ ಅಮೌಂಟ್ ಆಗಿರುವ ಕಾರಣಕ್ಕಾಗಿ ಕೆಲವೊಂದು ಪ್ರಾಬ್ಲಮ್ಗಳು ಆಗ್ತಾನೆ ಇರುತ್ತೆ. ಸೊ ಆದ್ರೂ ಕೂಡ ಚಿಂತೆ ಇಲ್ಲ, ಒಂದು ದಿನ ಹೆಚ್ಚು ಕಡಿಮೆಯಲ್ಲಿ ನಿಮ್ಗೆ ಹಣ ಬರೋದು 100% ಪಕ್ಕ ನಿಮ್ಗೆ ಗೊತ್ತಿರ್ಬೋದು. ಸೊ ನಿನ್ನೆ ಆಲ್ರೆಡಿ ಈ ಒಂದು ಎಲ್ಲಾ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇವತ್ತ ಬೆಳಿಗ್ಗೆ 10:30ಕ್ಕೆ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಹಣ ಜಮಾ ಆಗುತ್ತೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದ್ರಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಮೊದಲನೇದಾಗಿ 19ನೇ ಕಂತಿನ ಹಣದ ಬಗ್ಗೆ ಒಂದು ಸರ್ಪ್ರೈಸ್ ಗುಡ್ ನ್ಯೂಸ್ ಬಂದ್ಬಿಡ್ತು. ಹೌದು ಸ್ನೇಹಿತರೆ, ಇಲ್ಲಿ ಏನಪ್ಪಾ ಅಂತಂದ್ರೆ ಏಪ್ರಿಲ್ ಮೊದಲನೇ ವಾರದಲ್ಲೇ ನಿಮ್ಮ ಖಾತೆಗಳಿಗೆ 19ನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ಇದು ಇಯರ್ ಎಂಡ್ ಆಗಿರುವ ಕಾರಣದಿಂದಾಗಿ ಈ ಒಂದು ಮಾರ್ಚಿನ ಒಂದು ಹಣವನ್ನ ಕೂಡ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈಗ 18ನೇ ಕಂತಿನ ಹಣದ ಟಾಪಿಕ್ ಬಗ್ಗೆ ಮಾತಾಡೋಣ. 17ನೇ ಕಂತಿನ ಹಣ ಇನ್ನು ಕೆಲವರಿಗೆ ಬಂದಿಲ್ಲ, ಸೊ ಅದ್ರ ಬಗ್ಗೆನೂ ಮಾಹಿತಿ ಬಂದಿದೆ. ಸ್ನೇಹಿತರೆ, ಇಲ್ಲಿ ಪೆಂಡಿಂಗ್ ಹಣ 17ನೇ ಕಂತಿನ ಹಣ ಇನ್ನು ಯಾರಿಗೆ ಬಂದಿಲ್ಲ ಅವ್ರಿಗೆ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ ಅಂತೆ. ಸೊ ಇನ್ನು ಬಂದಿಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಇವತ್ತ ಜಮಾ ಆಗುತ್ತೆ. ಜಸ್ಟ್ ನೀವು ಅಕೌಂಟ್ ಅನ್ನ ಚೆಕ್ ಮಾಡ್ತಾರೆ. ನಿನ್ನೆ 18ನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಹಣ ಬಿಡುಗಡೆ ಆಗುವಲ್ಲಿ ಡಿಲೇ ಆಗಿದೆ ಅಂತೆ. ಹೌದು ಸ್ನೇಹಿತರೆ, ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನಿನ್ನೆ ಒಂದು ಡಿಬಿಟಿ ಪುಷ್ ಅನ್ನ ಮಾಡಿರುವಂತದ್ದು ಬ್ಯಾಂಕ್ ಗಳಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರಬೇಕು. ಯಾಕಂದ್ರೆ ಇವಾಗ ಏನು ಉಗಾದಿ ಹಬ್ಬ ಇರುವ ಒಂದು ಕಾರಣಕ್ಕಾಗಿ ನಿನ್ನೆ ಆಲ್ರೆಡಿ ಎಲ್ಲಾ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ನೇರವಾಗಿ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಈ ಒಂದು 18ನೇ ಕಂತಿನ ಹಣ ನೇರವಾಗಿ ಜಮಾ ಆಗುತ್ತೆ. ಕೆಲವ್ರಿಗೆ ಇವತ್ತು ಬರ್ಬೋದು, ಸಂಜೆ ಬರ್ಬೋದು, ಇನ್ನು ಕೆಲವ್ರಿಗೆ ನಾಳೆ ಬರುವಂತ ಸಾಧ್ಯತೆ ಕೂಡ ಇದೆ. ಅಂದ್ರೆ ಇವತ್ತಿನಿಂದಾನೇ ನಿಮ್ಮ ಖಾತೆಗಳಿಗೆ 18ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಸೊ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೆ ಪ್ರತಿಯೊಬ್ಬರಿಗೂ ನಾವು ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ನಾವು ಪೆಂಡಿಂಗ್ ಇಟ್ಟಿಲ್ಲ. ಯಾರ್ಯಾರು ಎಲಿಜಿಬಲ್ ಅನ್ನ ಹೊಂದಿದ್ದಾರೆ ಪ್ರತಿಯೊಬ್ಬರಿಗೂ ನಾವು ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಪ್ಪಿಕೊಂಡಿದ್ದಾರೆ, ಮಾತಾಡಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ 17ನೇ ಕಂತಿನ ಹಣದ ಜೊತೆಗೆ 18ನೇ ಕಂತಿನ ಹಣ ಬರುತ್ತೆ. ಕೆಲವ್ರಿಗೆ ಇವತ್ತ 4,000 ರೂಪಾಯಿ ಹಣ ಜಮಾ ಆಗ್ಬಹುದು, ಇನ್ನು ಕೆಲವ್ರಿಗೆ ಕೇವಲ 18ನೇ ಕಂತಿನ ಹಣ 2,000 ರೂಪಾಯಿ ಜಮಾ ಆಗ್ಬಹುದು. ಈ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ ಜಸ್ಟ್ ವೇಟ್ ಮಾಡ್ತಾ ಇರಿ, ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. ಯಾವ ಸಂದರ್ಭದಲ್ಲೂ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ 2,000 ಅಥವಾ 4,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಯಾರು ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಹಣ ಬರುವಂತ ಒಂದು ಮಾಹಿತಿ ಬಂದಿರುವಂತದ್ದು 100% ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಜಸ್ಟ್ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ. ಯಾರಿಗೆ ಎಷ್ಟು ಬಂತು, ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.